ಸ್ನೇಹಿತರೆ ನಮಸ್ಕಾರ. ಸ್ನೇಹಿತರೆ, ಯಾರಾದರೂ ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಿದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ ಒತ್ತಿ ಅಂತ ಹೇಳ್ತಾ, ಹಾಗೆ ಸುದ್ದಿ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ ನಿಮ್ಮ ಎಲ್ಲ ಸ್ನೇಹಿತರಿಗೆ ಅಂತ ಹೇಳ್ತಾ, ಸ್ನೇಹಿತರೆ ಈ ವಿಡಿಯೋನಲ್ಲಿ ಒಂದು ತುಂಬ ಅತಿ ಮುಖ್ಯವಾದ ಸಂದೇಶ ಕೊಡೋಕ್ಕೆ ಇಷ್ಟಪಡ್ತೀನಿ. ಈ ಸುದ್ದಿ ತುಂಬ ಆಶ್ಚರ್ಯಕರವಾದ ಸುದ್ದಿ. ಇದೊಂದು ಚಿತ್ರರಂಗದ ಶೈಲಿಯಲ್ಲಿ ಆಗಿರುವಂತಹ ಘಟನೆ. ಚಿತ್ರರಂಗದಲ್ಲಿ ಕೂಡ ಈ ರೀತಿ ಘಟನೆ ಮಾಡೋಕ್ಕೆ ಸಾಧ್ಯ ಆಗಲ್ಲ, ಮಾಡೋಕ್ಕಾಗಲ್ಲ, ಆ ರೀತಿಯಲ್ಲಿ ಮಾಡಿದ್ದಾರೆ. ಅಂದರೆ ಒಂದು ಚಿತ್ರರಂಗದಲ್ಲಿ ಮಾಡಬೇಕಾದ್ರೆ ಎಲ್ಲ ಮೊದಲೇ ಮುನ್ನೆಚ್ಚರಿಕೆ ಕ್ರಮ ತೊಗೊತಾರೆ, ಎಲ್ಲ ಒಂದು ದಾರಿ ಮಾಡ್ಕೊಂಡು ಹೋಗಬೇಕು, ಜನರಿಗೆ ಮೊದಲೇ ಸಂದೇಶ ಕೊಟ್ಟಿರ್ತಾರೆ. ಅದು ಒಂದು ಆಸ್ಪತ್ರೆಯಲ್ಲಿ ಅಂತ 4ನೇ ಸ್ಟೇಜಿಗೆ 4ನೇ ಫ್ಲೋರ್ಗೆ ಒಂದು ವೆಹಿಕಲ್ ಕಾರು, ಪೊಲೀಸ್ ಜೀಪು ವೇಗವಾಗಿ ಹೋಗುತ್ತೆ ಒಬ್ಬ ಅಪರಾಧಿ ಹಿಡಿಯೋಕ್ಕಂದರೆ. ಅದು ಚಿತ್ರರಂಗದಲ್ಲಿ ಆದರೆ ಮೊದಲೇ ಈ ಥರ ವೆಹಿಕಲ್ ಬರುತ್ತೆ, ಅಡ್ಡ ಬರಬೇಡಿ ಅಂತ ಹೇಳೋದು. ಬಟ್ ಆದರೆ ಏನು ಹೇಳಿದೆ ಇಲ್ಲಿ ಏಮ್ಸ್ ಆಸ್ಪತ್ರೆಯಲ್ಲಿ ಇವತ್ತು ಏನಾಗಿದೆ ಅಂದರೆ, ಒಂದು ಮಹಿಳಾ ವೈದ್ಯಕೀಯರಿಗೆ ಒಬ್ಬ ವೈದ್ಯಕೀಯ ಏನು ಮಾಡ್ತಾನೆ, ಲೈಂಗಿಕ ಕಿರುಕುಳ ಕೊಡ್ತಾನೆ. ಲೈಂಗಿಕ ಕಿರುಕುಳ ಕೊಡೋದ್ರಿಂದ ಆತನಿಗೆ ಸಂದೇಶ ಹೋದ ತಕ್ಷಣ ಪೊಲೀಸ್ ಇಲಾಖೆಯವ್ರಿಗೆ ತಕ್ಷಣ ಎಲ್ಲಿ ಅವ್ರು ಬಂದಿರೋ ಶೈಲಿ ಹೇಗೆಂದರೆ, ಅದೇ ಹೇಳಿದಲ್ವಾ, ಚಿತ್ರರಂಗದಲ್ಲಿ ಶೈಲಿಯಲ್ಲಿ ಒಂದು ಶೂಟಿಂಗ್ ನಡೆಯೋ ರೀತಿಯಲ್ಲಿ ಬಂದು 4ನೇ ಫ್ಲೋರ್ಗೆ ಜೀಪೇ ಬಂದುಬಿಟ್ಟಿರೋದು ವೇಗವಾಗಿ. ಅಲ್ಲಿ ತುಂಬ ಪೇಷಂಟ್ಸ್ ಇರ್ತಾರೆ, ನರ್ಸ್ಗಳಿರ್ತಾರೆ, ಡಾಕ್ಟರ್ಸ್ಗಳಿರ್ತಾರೆ, ಅಲ್ಲಿ ಚಿಕಿತ್ಸೆ ನಡೀತಾ ಇರುತ್ತೆ. ಏಮ್ಸ್ ಆಸ್ಪತ್ರೆ ಅಂತ ಗೊತ್ತಲ್ವ, ತುಂಬ ಜನ ಇರ್ತಾರೆ, ರೋಗಿಗಳು ತುರ್ತು ಪರಿಸ್ಥಿತಿಯಲ್ಲಿ ಇರ್ಬೋದು, ತುಂಬ ಜನ ನರ್ಸ್ಗಳು ಕೆಲಸ ಮಾಡ್ತಿರ್ತಾರೆ, ಡಾಕ್ಟರ್ಗಳು ಕೆಲಸ ಮಾಡ್ತಿರ್ತಾರೆ. ಇಂಥ ಸನ್ನಿವೇಶಗಳಲ್ಲಿ ಒಂದು ಪೊಲೀಸ್ ವಾಹನ ಮೇಲ್ಗಡೆ 4ನೇ ಫ್ಲೋರ್ಗೆ ವೇಗವಾಗಿ ಆತನಿಗೆ ಹಿಡಿಯುವುದಕ್ಕೆ ವೈದ್ಯಕರಿಗೆ ಮಹಿಳಾ ವೈದ್ಯಕರಿಗೆ ಕಿರುಕುಳ ಕೊಡೋದರಿಂದ ಅವರಿಗೆ ಮಾಹಿತಿ ಬಂದ ತಕ್ಷಣವೇ ಆತನು ಎಲ್ಲಿ ತಪ್ಪಿಸ್ಕೊಂಡು ಹೋಗ್ತಾನೋ ಹಿಡಿಬೇಕಂತ ಹೇಳಿ ಮೇಲನೇ 4ನೇ ಫ್ಲೋರ್ಗೆ ವೆಹಿಕಲ್ ಸಮೇತ ವೇಗವಾಗಿ ಬರ್ತಾರೆ. ಜನ ಎಲ್ಲ ತುಂಬ ಆಶ್ಚರ್ಯಕರಾಗ್ತಾರೆ, ತುಂಬ ಏನೋ ಶೂಟಿಂಗ್ ನಡೀತಾ ರೀತಿಯಲ್ಲಿ ಹತ್ತಿರ ಬರ್ತಾರೆ. ನೋಡಿದರೆ ಇಲ್ಲಿ ಒಬ್ಬ ವೈದ್ಯಕೀಯ ಡಾಕ್ಟ್ರಿಗೆ ಒಬ್ಬ ಮಹಿಳಾ ವೈದ್ಯಕೀಯ ಡಾಕ್ಟ್ರಿಗೆ ಲೈಂಗಿಕ ಕಿರುಕುಳ ಕೊಟ್ಟಿರ್ತಾನೆ. ಆತ ತಪ್ಪಿಸ್ಕೊಂಡು ಹೋಗ್ತಾನೇನೋ ಅಂತ ಹೇಳಿ ಈ ಶೈಲಿಯಲ್ಲಿ ಆತನಿಗೆ ಹಿಡಿದು 4ನೇ ಫ್ಲೋರಿಂದ ಕೆಳಗಡೆ ಕರ್ಕೊಂಡು ಹೋಗ್ತಾರೆ. ಆದರೆ ಈ ಹೋಗೋ ಶೈಲಿ ಇದೆಯಲ್ವಾ, 4ನೇ ಫ್ಲೋರ್ಗೆ ಏನೋ ಒಂಥರ ತುಂಬ ಒಂದು ಚಿತ್ರರಂಗ ಶೈಲಿಯಲ್ಲಿ ಹೋಗ್ತಾರೆ. ಜನ ರೋಗಿಗಳೆಲ್ಲ ಏನೋ ಒಂದು ಬಾಟ್ಲು ಹಾಕ್ಕೊಂಡು ಕೂಡ ರಕ್ತ ಕೊಡಬೇಕು ಅಂತ ಸೀರಿಯಸ್ ಇರ್ಕೊಂಡು ಎದ್ದು ನಿಂತ್ಕೊಂಡು ನೋಡ್ತಾನೆ. ಆ ರೀತಿಯಲ್ಲಿ ಇವತ್ತು ಆ ರೀತಿ ನೋಡ್ತಾರೆ. ಒಂದು ರೋಗಿ ಈ ನಡೆದಿರೋ ಘಟನೆ ನೋಡಿದ್ರೆ ಆ ರೋಗಿ ಕೂಡ ಎದ್ದು ನಿಂತ್ಕೊಂಡು ನೋಡಬೇಕು ಅನ್ನಿಸುತ್ತೆ, ಆ ಥರ ಹೋಗ್ಬಿಟ್ಟಿದೆ. ಯಾರ್ಯಾರೋ 1-2-3 ಪೇಷಂಟ್ಸ್ ಕೂಡ ಹೋಗಿ ನೋಡೋದಂತೆ ಪೊಲೀಸ್ ಇಲಾಖೆ ಅಧಿಕಾರಿಗಳಿಗೆ. ಈ ರೀತಿ ಇರಬೇಕು ಪೊಲೀಸ್ ಅಧಿಕಾರಿಗಳಂದರೆ. ಈ ರೀತಿ ಕೆಲಸ ಮಾಡಿದ್ರೆ ಯಾವ ಕಡೆನೂ ಹೆಣ್ಮಕ್ಳಿಗೆ ಈ ಥರ ಕಿರುಕುಳನೂ ಕೊಡೋದಿರಲ್ಲ, ಕಿರುಕುಳ ಕೊಟ್ಟವನಿಗೆ ಬಿಡಲ್ಲ ನಮ್ಮ ದೇಶದ, ನಮ್ಮ ರಾಜ್ಯದ ಪೊಲೀಸ್ ಅಧಿಕಾರಿಗಳು ಅಂಥೇಳಿ ಒಂದು ಧೈರ್ಯ ಇರುತ್ತೆ. ಆದರೆ ಈ ಥರ ಘಟನೆಗಳು ನಡೆದಿದೆ ಅಂಥೇಳಿ ಮಹಿಳೆಯರು ಪೊಲೀಸ್ ಅಧಿಕಾರಿಗಳಿಗೆ ಒಂದು ಕಂಪ್ಲೇಂಟ್ ಕೊಟ್ಟು ನಿರ್ಲಕ್ಷ್ಯ ಮಾಡೋದು, ಇಲ್ಲ ಆತನು ಸಿಗ್ತಾ ಇದ್ದಾನೆ ಸಿಕ್ಕಿಲ್ಲ ಅಂಥೇಳಿ ಚರ್ಚೆಯಲ್ಲಿ ಇದ್ದರೆ ಯಾವ ಹೆಣ್ಮಕ್ಳು ಕಂಪ್ಲೇಂಟ್ ಕೊಡೋಕ್ಕೂ ಬರಲ್ಲ. ಕಿರುಕುಳ ಕೊಟ್ಟಿರೋವನು ಹಾಗೆ ಮುಂದೆ ಒರೆಸ್ಕೊಂಡು ಒನ್ ಬೈ ಒನ್ ಹೋಗ್ತಾನೆ. ಪ್ರಜ್ವಲ್ JDS ದೇವೇಗೌಡರ ಮೊಮ್ಮಗ ಮಾಡ್ದಂಗೆ 2800 ಕೇಸ್ಗೆ ಮಾಡಿದ್ದಾನೆ ಅವನು. ನೋಡಿ, ಯಾವುದಾದ್ರೂ ಒಂದು ಕೇಸಲ್ಲಿ ಸಿಕ್ಕಿಕೊಂಡು ಒಳಗಡೆ ಹಾಕಿದರೆ ಈ ರೀತಿ ಮುಂದೆ ಹೋಗ್ತಿರ್ಲಿಲ್ಲ. ಹಾಗಾಗಿ ಇದು ನಡೆದಿರೋದು ಘಟನೆ ತುಂಬ ಆಶ್ಚರ್ಯಕರ, ತುಂಬ ಶೈಲಿ ಇಷ್ಟ ಆಯಿತು. ಹಾಗಾಗಿ ಎಲ್ಲ ಈ ಥರ ಪೊಲೀಸ್ ಅಧಿಕಾರಿಗಳಿದ್ರೆ ಎಲ್ಲರೂ ನಿರ್ಭಯದಿಂದ ಹೆಣ್ಮಕ್ಳು ಆಚೆ ಓಡಾಡ್ಬೋದು. ಈ ರೀತಿ ಕಿರುಕುಳ ಕೊಡೋ ಅವ್ರಿಗೆ ಭಯ ಅಂತಿರುತ್ತೆ ಅಂತ ಹೇಳ್ತಾ ನಮಸ್ಕಾರ, ಧನ್ಯವಾದಗಳು.